ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನೋಡಿ, ಇವತ್ತು ನಾವು ಲೇಡೀಸ್ ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ನ ಯಾವ ರೀತಿ ಕಟಿಂಗ್ ಮಾಡೋದಂತ ನೋಡೋಣ. ನೋಡ್ರಿಲ್ಲೇ ನಾನು ಒಂದು 5-6 ಸ್ಕೂಲ್ ಯೂನಿಫಾರ್ಮ್ನ ಇಟ್ಕೊಂಡು ಕೂತ್ಕೊಂಡೇನಿ. ಇಲ್ಲಿ ನೋಡ್ರಿ, ಈಗ ಈ ಥರ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಅದನ್ನ ಬಟ್ಟೆನ ಡಬಲ್ ಫೋಲ್ಡ್ ಮಾಡಿಕೊಂಡು ಈ ರೀತಿಯಾಗಿ ಹಾಕ್ಕೋಬೇಕು. ಹಾಕ್ಕೊಂಡು ಫಸ್ಟ್ ಕೆಳಗಿನ ಲಂಗದ್ದು ಅಳತೆ ತೊಗೋಬೇಕು. ಕೆಳಗಿನ ಲಂಗದ್ದು ಅಳತೆ ತೊಗೊಂಡು ಆಮೇಲೆ ಬಾಡಿ ಪಾರ್ಟ್ಸ್ ಮೇಲ್ಗಡೆದ್ದು ಕಟ್ ಮಾಡ್ಕೋಬೇಕು. ನಾನು ಇದ್ರ ಮೇಲೇ ಅಂಗಿ ಹಾಕಿ ಕಟ್ ಮಾಡೋಕತ್ತಿಲ್ಲ, ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ ಬ್ಲೂ ಕಲರ್ ಮೇಲೆ ಹಾಕಿದ್ದೀನಿ ಅಷ್ಟೇ. ಇದು 31.5 ಐತಿ, 32 ಐತಿ ರೆಡಿ. ಇದಕ್ಕೆ ನಾವೀಗ ಎಷ್ಟು ಇಟ್ಕೋಬೇಕಪ್ಪ ಅಂದರೆ, ಇದು ನೋಡ್ರಿ, ಲಂಗದ ಮಾತ್ರ ತೊಗೋಬೇಕು. ಫಸ್ಟ್ ಲಂಗಾದ ಲೆಂತು 18 ಇಂಚ್ ಐತಿ. ಇದು ರೆಡಿಮೇಡ್, ಹಾಗಾಗಿ ಸ್ವಲ್ಪನ ಮಡ್ಚಾರ ಕೆಳಗೆ ಎಕ್ಸ್ಟ್ರಾ ಬಟ್ಟೆ ಇದ್ದರೆ 1 ಇಂಚ್ ಎಕ್ಸ್ಟ್ರಾ ಮಾಡಿಸ್ಕೋಬೇಕು. ಒಳ್ಳೆ ಚೆನ್ನಾಗಿ ಯೂನಿಫಾರ್ಮ್ ಲುಕ್ಕಾಗಿ ಕಾಣಿಸ್ತೈತಿ. ಹಾಗಾಗಿ ನೋಡಿಲ್ಲೇ 18 ಐತಿ. ಇದು 18 ಇದ್ದರೆ ಸ್ಟಿಚಿಂಗ್ ಮಾರ್ಜಿನ್ ಮೇಲೆ ಕೆಳಗೆ ಅಂದರೆ 1 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಹಾಗೆ ಜೊತೆಗೆ ಫೋಲ್ಡಿಂಗಿಗೆ ನಾನು 1.5 ಇಂಚ್ ಬಿಟ್ಕೋತೀನಿ. ಟೋಟಲಿ 18 ಪ್ಲಸ್ ಸ್ಟಿಚಿಂಗ್ ಮಾರ್ಜಿನ್ 19. ಇದಕ್ಕೆ 1.5 ಆ್ಯಡ್ ಮಾಡ್ಕೋತೀನಿ ನಾನು. ಫೋಲ್ಡಿಂಗಿಗೆ ಟೋಟಲಾಗಿ 21.5 ಇಂಚ್. ಅದು ನೋಡ್ರಿಗ ಇಲ್ಲಿಂದ ತಗೋಬೇಕು. ಈ ಥರ 22 ಇಟ್ಕೊಂಡ್ರೆ ಪರವಾಗಿಲ್ಲ, ಅದು ಸ್ವಲ್ಪ ಕಿಗೆ ಸಣ್ಣದಾಗತ್ತೆ. 22 ಇಟ್ಕೊಂಡ್ರೆ ಓಕೆ. ಒಟ್ಟಿನಲ್ಲಿ ಸ್ಟಿಚಿಂಗಿಗೆ 1 ಇಂಚು ಇಟ್ಕೋಬೇಕು ಮಾರ್ಜಿನ್. ಕೆಳಗಡೆ ನೀವು ಎಷ್ಟು ಬಟ್ಟೆ ಇರ್ತದೆ ನೋಡ್ಕೊಂಡು ಎಷ್ಟು ಫೋಲ್ಡ್ ಮಾಡ್ತೀನಿ ಅಂತ ಅಷ್ಟು ಎಕ್ಸ್ಟ್ರಾ ಇಟ್ಕೋಬೇಕು. ನಾನು ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ. ನೋಡಿರಿ, ಇಲ್ಲಿಗೆ 22 ಆಗುತ್ತೆ. ಇದು ಲಂಗಾದ ಅಳತೆ, ಕೆಳಗಿಂದು ಯೂನಿಫಾರ್ಮ್ ಲಂಗ ಇರುತ್ತಲ್ಲ ಕೆಳಗಡೆ, ಅದು ಇದು ನಿಮ್ಗೆ ಅರ್ಥ ಆಗ್ತಾಯಿದೆ ಅಂದ್ಕೊಂಡೇನೆ. ಬಟ್ಟೆ ಮೇಲೇ ಕಟಿಂಗ್ ತೋರಿಸಿ ಅಕ್ಕ ಅಂತ ಕೇಳಿದ್ರು. ಅವ್ರಿಗೆ ಪೇಪರಲ್ಲಿ ಅರ್ಥ ಆಗಲಿಲ್ವಂತೆ, ಅದಕ್ಕೆ ಇವಾಗ ಬಟ್ಟೆಯಲ್ಲೇ ಮಾಡ್ತಾಯಿದ್ದೀನಿ. ನೋಡಿ, ಇನ್ನು ಸ್ಕೇಲ್ ಇದ್ದರೆ 1 ಲೈನ್ ಹಾಕೋಬೋದು. ನನಗೇನು ಪರವಾಗಿಲ್ಲ, ನಾನು ನೀಟಾಗಿ ಸ್ಟ್ರೇಟಾಗಿ ಕಟ್ ಮಾಡ್ತೀನಿ. ಹಾಗಾಗಿ ನಾನೇನು ಲೈನ್ ಹಾಕಲ್ಲ, ಹಂಗೆ ಕಟ್ ಮಾಡ್ಕೊತೀನಿ. ನೋಡಿ, ಇದು ಫಸ್ಟೇ ಲಂಗಾರ್ದೆ ಕಟ್ ಮಾಡಿ ತಗೊಂಬಿಡೋಣ. ಅದನ್ನ ಆಮೇಲೆ ಮೇಲೆ ಪಾರ್ಟ ಕಟ್ ಮಾಡ್ಕೊಂಡು ಸ್ಟ್ರೇಟಾಗಿ ಕಟ್ ಮಾಡೋಕ್ಕಾಗಲ್ಲ ಅನ್ನೋರು 1 ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕ್ಕೊಂಡು ಲೈನ್ ಮೇಲೆ ಕಟಿಂಗ್ ಮಾಡ್ಕೊಳ್ಳಿ, ಸರಿಯಾಗಿ ಬರುತ್ತೆ. ನಂಗೆ ಕೈ ಸೆಟ್ಟಾಗಿರುತ್ತಲ್ಲ, ನಾವು ಆರಾಮಾಗಿ ಕಟ್ ಮಾಡ್ಕೊತೀವಿ. ಹಾಗಾಗಿ ನಾನು ಹಾಗೆ ಕಟ್ ಮಾಡೀನಿ. ಇದು ನೋಡಿರಿ, ಇದೇನಿಲ್ಲ ಲಂಗಾದಕ್ಕೆ, ಇದು ಡೈರೆಕ್ಟಾಗಿ ಇಷ್ಟೇ ಕಟಿಂಗ್. ಇದು ಲಂಗಾದ್ದೇನಿಲ್ಲ ಕೆಳಗಡೆ, ಇದು ಮೇಲೆ. ದಯವಿಟ್ಟು ಚಾನಲ್ನ ಹೊಸದಾಗಿ ನೋಡ್ತಾ ಇರೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಇನ್ನೂ ಏನಾದರೂ ಮಿಸ್ಟೇಕ್ ಅನಿಸಿದರೆ, ಕನ್ಫ್ಯೂಸ್ ಅನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ಕೇಳಿ ತಿಳಿಸ್ಕೊಡ್ತೀನಿ. ನೋಡಿರಿ, ಇಲ್ಲೇ ಮೇಲೆ ಸ್ಕರ್ಟ್ 10.25 ಇಂಚ್ ಆಯ್ತಿದೆ. ನಾನು ಇದನ್ನ 11.25 ಇಟ್ಕೋತೀನಿ, ಅಂದರೆ ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೋಬೇಕಿದ್ನ. ಉದ್ದ 10.25 ಐತಿ. ಈಗ ಶೋಲ್ಡ್ರ್ ನೋಡೋಣ. ಶೋಲ್ಡ್ರು ರೆಡಿ 10 ಇಂಚ್ ಐತಿ. ಆಮೇಲೆ ಐದು ಇಂಚ್ ನೆಕ್ ಬ್ಯಾಕ್ಗ್ರೌಂಡ್ ನೆಕ್ ಐತಿ. ನೆಕ್ ಬ್ಯಾಕ್ಗ್ರೌಂಡ್ 5 ಇಂಚ್. ಮುಂದೆಗಡೆ 7 ಇಂಚ್ ಈ ಥರ ನೆಕ್ ಡೀಪ್ ಆಗಿದ್ದು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಹುಡುಗರಿಗೆ ಈ ಕಡೆ ಎಲ್ಲ ಭುಜದ ಸೈಡೆಲ್ಲ ಎಳ್ದಂಗೆ ಆಕೈತಿ. ಹಾಗಾಗಿ ನೋಡಿಕೊಂಡು ಇದನ್ನ ನೋಡಿಕೊಂಡೇ ಇಟ್ಕೋಬೇಕು. ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಲೆಂತ್ ಕಡಿಮೆನೇ ಇರಬೇಕು. ಇದು ರೆಡಿಮೇಡ್ ತಂದಿರೋದು ಇದು, ಹಾಗಾಗಿ ಇದು ಜಾಸ್ತಿ ಐತಿ ಲೆಂತ್. ಇವಾಗ ನಾನು ನೋಡ್ರಿ ಒಂದು
6 ಇಂಚ್ ಇಟ್ಕೋತೀನಿ. ಇದನ್ನ 7 ಇಂಚ್ ಐತೆ, ನಾನು 6 ಇಂಚ್ ಇಟ್ಕೋತೀನಿ, ಕಡಿಮೆ ಮಾಡ್ಕೋತೀನಿ ನೋಡಿರಿ. ಇದು ಉದ್ದ 11 ಇಂಚ್, ರೆಡಿ 11 ಇಂಚ್ ತೊಗೋತೀನಿ ನಾನು, ಅಗಲ 10 ಇಂಚ್ ತೊಗೋತೀನಿ. ಅಂದರೆ ಇದು 4 ಪದ್ರ ಬರುತ್ತೆ, ಡಬಲ್ ಬರುತ್ತೆ. ಮುಂದೆನೇ 2 ಪದ್ರ, ಹಿಂದೆ 2 ಪದ್ರ ಬರುತ್ತೆ. ಹಾಗಾಗಿ 11 ಡಬಲ್ ಅಂದರೆ 22 ಆಗುತ್ತೆ. ನೋಡಿರಿ, ನಾನು 22 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. 22 ಇಂಚ್ ಅಂದರೆ ಇಲ್ಲಿ ನೀಟಾಗಿ ಕಟ್ ಮಾಡ್ಕೊಂಡ್ಬಿಡೋಣ. ಇದನ್ನು ಸ್ವಲ್ಪ ಹೆಚ್ಚು ಕಡಿಮೆ ಐತಿಲ್ಲ, ಅದನ್ನು ನೀಟಾಗಿ ನಾವು ಟ್ರಿಮ್ ಮಾಡ್ಕೊಂಡಿದ್ದೆ ಅಂದರೆ ಕಟಿಂಗ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ನೋಡಿ, ನಾನಿಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಒಂದು ಮಾರ್ಕ್ ಹಾಕಿಬಿಟ್ಟು ಒಂದು ಸಾರಿ ಕಟ್ ಮಾಡಿ ಆಮೇಲೆ ನೆಕ್ಸ್ಟ್ ಮಾರ್ಕ್ ಹಾಕಿ ತೋರಿಸಿ ಕಟಿಂಗ್ ಮಾಡ್ತಾಯಿದ್ದೀನಿ. ಎಲ್ಲ ಮಾರ್ಕು ಒಂದೇ ಸಾರಿ ಆ್ಯಡ್ ಮಾಡಿದರೆ ನಿಮ್ಗೆ ಅರ್ಥ ಆಗಲ್ಲ ಅಂತ ನಾನು ಈ ಥರ ಕಟಿಂಗ್ ಮಾಡೇನಿ ಇದ್ರೊಳಗೆ. ಹಂಗೆ ನೋಡಿರಿ, ಬ್ಲೌಸ್ ಕಟಿಂಗ್, ಸಾರಿ ಬ್ಲೌಸ್ ಕಟಿಂಗ್ ತೋರಿಸಿ ಅಂತ ಕೇಳಿರಿ. ಸ್ವಲ್ಪ ಯೂನಿಫಾರ್ಮು ಜಾಸ್ತಿ ಇದ್ದಾವೆ. ಇದು 1 ವಾರ ಹೋಗ್ಬೋದು. ನೆಕ್ಸ್ಟ್ ವೀಕಲ್ಲಿ ನಾನು ಬ್ಲೌಸ್ ಕಟಿಂಗ್ನ ಹಾಕ್ತೀನಿ. ದಯವಿಟ್ಟು ಹಿಂಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಕಟಿಂಗ್ ಮಾಡುವಾಗ ತುಂಬ ಕನ್ಫ್ಯೂಸ್ ಆಗುತ್ತೆ ಸಿಸ್ಟರ್ ಅಂತ ಹೇಳಿದ್ದೀರ. ಏನಿಲ್ಲ, ಫಸ್ಟ್ ಟೈಮ್ ಹಾಗಾಗತ್ತೆ. ಮಾರ್ಕ್ ಮಾಡಿ 2 ನಿಮಿಷ ಯೋಚನೆ ಮಾಡಿ ಆಮೇಲೆ ಕಟಿಂಗ್ ಮಾಡಿ, ಸರಿ ಹೋಗುತ್ತೆ. ಮತ್ತೆ ಮಾರ್ಕ್ ಮಾಡಿ, ಮತ್ತೆ ಯೋಚನೆ ಮಾಡಿ, ಮತ್ತೆ ಆಮೇಲೆ ಕಟ್ ಮಾಡಿ. 1-2 ಸಾರಿ ಆದಮೇಲೆ ಪರ್ಫೆಕ್ಟ್ ಆಗುತ್ತೆ ನಿಮಗೇನೆ. ಇದು 22 ಇಂಚಿಗೆ 22 ಅಂದರೆ ಡಬಲ್ 44 ಇಂಚ್ ಬಟ್ಟೆ ಬರುತ್ತೆ. ಈಗ ನಾನು ಕಟ್ ಮಾಡ್ಕೊಂಡಿರೋದು ನೋಡಿ, ಇಲ್ಲಿ ನೀಟಾಗಿ ಕಟ್ ಮಾಡಿ ತಗೊಂಬಿಡೋದು ಇದನ್ನು. ಇದು ನೋಡಿ, ಟೋಟಲ್ 44 ಇಂಚ್ ಐತಿ. ಈಗ ನೋಡಿರಿ, ನಮ್ಗೆ ಅಗಲಕ್ಕೆ 10 ಇಂಚ್ ಬೇಕು. 10 ಇಂಚಿಗೆ ನಾನು ಇಲ್ಲೊಂದು ಮಾರ್ಕ್ ಮಾಡ್ಕೊತೀನಿ. ನೋಡಿ, ಈ ಥರ ಮಾರ್ಕ್ ಮಾಡಿಕೊಂಡು ಇದು ಈ ಕಡೆ 10 ಇಂಚ್ ಬಿಟ್ಕೊಂಡು ಕಟ್ ಮಾಡ್ಕೊಳತ್ತ ನಾನು. ಇದು ಬಟ್ಟೆ ನಮ್ಗೆ ಯೂಸ್ ಆಗುತ್ತೆ. ಇದನ್ನ ನಾವು ಬೆಲ್ಟೇ ಮಾಡ್ಕೋಬೋದು. ಮಧ್ಯದ ಬೆಲ್ಟ್ ಬಂದಿರ್ತಲ್ಲ, ಅದಕ್ಕೆ ಬರ್ತದೆ, ಇದು ಯೂಸ್ ಆಗುತ್ತೆ. ಈ ಸ್ಕೂಲು ಯೂನಿಫಾರ್ಮ್ನ ಹೆಚ್ಚು ನೋಡಿಕೊಂಡು ಹಿಡಿದಾಗ ಅರ್ಧ ಇಂಚಿಗೂ ಬೆಲೆ ಕೊಟ್ಟೆ ಕಟ್ ಮಾಡಬೇಕು. ಯಾಕಂದರೆ ಬಟ್ಟೆ ಅಷ್ಟೇ ಕಟಾಂಕತಿ ಅಷ್ಟೇ ಬಂದಿರ್ತೈತಿ, ಎಕ್ಸ್ಟ್ರಾ ಅಂತೂ ಕೊಟ್ಟಿರಂಗಿಲ್ಲ ಇದನ್ನ ಸ್ಕೂಲ್ನಾಗ ಕೊಡೋ ಬಟ್ಟೆನ. ಹಾಗಾಗಿ ಕಣ್ಣು ಮುಚ್ಕೊಂಡು ಹೆಂಗಂದ್ರೆ ಹಂಗೆ ಕಟ್ ಮಾಡೋಂತರೂ ಬರೋಲ್ಲ. ಅದಕ್ಕೆ 10 ನಿಮಿಷ ಲೇಟಾಗಲಿ ಯೋಚನೆ ಮಾಡಿಕೊಂಡು ಆಮೇಲೆ ಕಟ್ ಮಾಡಿರಿ. ನೋಡಿ ಫ್ರೆಂಡ್ಸ್, 1 ವಾರದಿಂದ ಸಬ್ಸ್ಕ್ರೈಬರ್ ಬರ್ತಾಯಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ. ನೋಡಿ, ಇದು 2 ಪದ್ರ ಐತಿ. ಇದನ್ನ ಈಗ ಈ ಥರ ಫೋಲ್ಡ್ ಮಾಡಬೇಕು. 4 ಫೋಲ್ಡ್ ಆಗಬೇಕು. ಇದು ನೋಡ್ಕೊಳ್ಳಿ ಸರಿಯಾಗಿ. ಇದು ಇಂಪಾರ್ಟೆಂಟ್ ಮೆಥಡ್, ಈಸಿ ಮೆಥಡ್, ಜೊತೆಗೆ ಇಂಪಾರ್ಟೆಂಟ್ ಕೂಡ ಇದು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ನಿಮಗೆ ಫ್ರಂಟ್ ಬೇರೆ ಬ್ಯಾಕ್ ಬೇರೆ ಬರ್ತೈತಿ. ನೋಡಿರಿ, ಇವಾಗ ನೋಡ್ಕೋಬೋದು ನೀವು. 5 ಇಂಚು ಅಂದರೆ ಡಬಲ್ ಅಂದರೆ 10 ಇಂಚ್ ಬರುತ್ತೆ. ಇಲ್ಲಿ ಮೇಲ್ಗಡೆ 5 ಇಂಚ್ ಇದ್ದರೆ ಕೆಳಗಡೆ 4 ಇಟ್ಕೋತಾರೆ ಕೆಲವು ಜನ.
ನಾನು 4 ಕಟ್ ಮಾಡ್ಕೊಳ್ಳಲ್ಲ, ತೀರಾ ಜಾಸ್ತಿ ಅನಿಸುತ್ತದು. ನಾನು 4 ಮುಕ್ಕಾಲಿಗೆ ಕಟ್ ಮಾಡ್ಕೊತೀನಿ, 4 ಕಾಲಿಗೆ. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ರಿ. ಹಾಕ್ಕೊಂಬಿಟ್ಟು ಕಟ್ ಮಾಡ್ಕೋಬೇಕು ಈ ಥರ. ಈ ಸೈಡ್ಗೆ ಈ ಥರ ಕಟ್ ಮಾಡ್ಕೊಂಬಿಟ್ಟು ಫಸ್ಟ್ ದಪ್ಪ ಐತಿ, ಜಾಸ್ತಿ ಬಟ್ಟೆ ಆಗ 8 ಪದರ ಆಗುತ್ತೆ, ಕಟ್ ಮಾಡತ್ತಿಲ್ಲ ಇದು. ಹಾಗಾಗಿ ನಾನು 2 ಸಾರಿ ಕಟ್ ಮಾಡ್ಕೊತಾನೆ ಅದನ್ನು. ಜಾಸ್ತಿ ದಪ್ಪ ಆಗುತ್ತಲ್ಲ, ಅಷ್ಟು ಒಂದೇ ಸಾರಿ ಕಟ್ ಮಾಡ್ಬೋದು. ಆದರೆ ನಾನು ಕತ್ರಿನ ಸಣ್ಣ ಹಿಡಿಸಿಲ್ಲ, ತುಂಬ ದಿನಗಳಾಯಿತು. ಹಾಗಾಗಿ ಇದು ಅಷ್ಟು ಪದರ ಒಮ್ಮೆ ಕಟ್ ಮಾಡಾಕತ್ತೀನಿ. ಈಗ ನೋಡಿರಿ, ನಾನು 4 ಪೀಸ್ ಕಟ್ ಮಾಡಿಕೊಂಡೆ, ಇನ್ನು 4 ಪೀಸ್ನ ಕಟ್ ಮಾಡ್ಕೊತಾರೆ ನೋಡ್ರಿ. ಸ್ವಲ್ಪ ಕ್ರಾಸಲ್ಲಿ ಮಾಡ್ಕೋಬೇಕು, ಮೇಲ್ಗಡೆದ್ದು ಕ್ರಾಸ್ ಬರಬೇಕು. ಇಂಪಾರ್ ನೋಡಿರ್ತಿರಲ್ಲ ನೀವು ಯಾವ ಥರ ಇರ್ತಾವಂತೇಳಿ. ಮೇಲೆ ಸ್ವಲ್ಪ ಅಗಲ ಬಂದಿರ್ತೈತಿ, ಕೆಳಗೆ ಬರ್ತಾ ಬರ್ತಾ ಕಡಿಮೆ ಆಗಿರ್ತೈತಿ. ಹಂಗೆ ಕಟ್ ಮಾಡ್ಕೋಬೇಕು ಇದನ್ನ. ನೋಡಿ ಈ ಥರ. ಈಗ ನೋಡಿ, ಇಲ್ಲೇ ನಾನು ನೆಕ್ನ 1.5 ಇಂಚ್ ಇಟ್ಕೋತೀನಿ, ಸಾಕಷ್ಟೇ. ನನ್ನ ಮಗಳು ತೆಳ್ಳಗದಾಳ ಅಂತೇಳಿ ಎಲ್ಲ ಶೋಲ್ಡ್ರು ಇಳಿತಾ ಅಂತೇಳಿ ನಾನು 1.5 ಇಂಚ್ ಇಟ್ಕೊಂಡೀನಿ ಅಷ್ಟಿಗೆ. ಎಲ್ಲ ರೆಡಿ ಆದಮೇಲೆ ಅದು 2 ಇಂಚ್ ಆಗುತ್ತೆ, 1 ಮುಕ್ಕಾಲಂತೂ ಹಾಗೆ ಆಗುತ್ತೆ. ನೋಡ್ರಿ, ಮುಂದ್ಗಡೆ ಆಗಲೇ ನೋಡಿದೆ ನಾನು, ಮುಂದ್ಗಡೆ 6 ಇಂಚ್ ಐತಿ, 7 ಇಂಚ್ ಐತಿ. ಇದು ನೆಕ್, ಮುಂದ್ಗಡೆ ನೆಕ್ ನಾನು 6 ಇಂಚ್ ಇಟ್ಕೋತೀನಿ. ಇದು ಕೆಲವೊಬ್ರು ಈ ಥರನೂ ಲೈನ್ ಹಾಕೋತಾರೆ, ಡೈರೆಕ್ಟಾಗಿ ಇಲ್ಲಿಂದ ಒಂದು ಲೈನ್ ಹಾಕೊಂಡ್ಬಿಡ್ತಾರೆ ಈ ಥರ. ಹಿಂಗಾದ್ರೆ ಹಾಕೋಬೋದು, ಈ ಥರ ಅಂದ್ರೆ ಹಾಕೋಬೋದು. ನಾನು ಹೆಚ್ಚು ಈ ಥರ ಹಾಕ್ಕೊಳ್ಳೋದು. ಇವಾಗ ನೋಡಿರಿ, ಇದಕ್ಕೆ ಒಂದು ಸೇಪ್ ಕೊಡಬೇಕು. ಈ ಥರ ಕರುನ್ಯಾಗ ಒಂದು ಸೇಪ್ ಆದರೂ ಕೊಡ್ಬೋದು, ಅಥವಾ ಇಲ್ಲಿ ಕೆಲವೊಬ್ಬರು ಈ ಥರ ರೌಂಡ್ ತೊಗೋತಾರೆ, ಹಂಗೂ ತೊಗೋಬೋದು. ಇಲ್ಲ ಡೈರೆಕ್ಟಾಗಿ ಇದೇ ರೀತಿ ವಿ ಸೇಪ್ ಆದರೂ ತೊಗೋಬೋದು, ಅದು ನಿಮ್ಮ ಚಾಯ್ಸ್. ಓಕೆ ಫ್ರೆಂಡ್ಸ್, ಇದು ಫ್ರಂಟ್ ನೆಕ್. ಈಗ ಬ್ಯಾಕ್ ನೆಕ್ ನೋಡೋಣ. 2.5 ಐತ್ರಿ ಫ್ರೆಂಡ್ಸ್. 2.5 ಅಂದರೆ 2 ಇಂಚ್ ಇಟ್ಟರೆ ಸಾಕು. ರೆಡಿ ಆದಮೇಲೆ 2.5 ಬರುತ್ತೆ. ಇಲ್ಲ 2.5ನೇ ಇಟ್ಕೋಬೋದು, ಸ್ವಲ್ಪ ಒಂದು 1/4 ಇಂಚ್ ಹೆಚ್ಚು ಕಮ್ಮಿ ಆಗುತ್ತೆ ಅಷ್ಟೇ. ನಾನಿಲ್ಲಿ 2 ಇಟ್ಟಿಲ್ಲ, 2.5 ಇಟ್ಟಿಲ್ಲ, 2.25 ಇಟ್ಟಿದ್ದೀನಿ. ರೆಡಿ ಆದಮೇಲೆ 2.5 ಬರುತ್ತೆ. ನೋಡಿ, 1.5 ಇಂಚ್ಗೆ ನಾನು ಮಾರ್ಕ್ ಮಾಡ್ಕೊತೀನಿ. ಈ ಥರ ಬಾಕ್ಸ್ ಹಾಕೊಂಡ್ಬಿಟ್ರೆ ನಿಮ್ಗೆ ಈಸಿ ಆಗುತ್ತೆ, ಯಾವುದೇ ಇದು ಹಾಕ್ಬೇಕಂದ್ರೂ. ಇದ್ರೊಳಗೆ ನಾನು ರೌಂಡಾಗಿ ತೊಗೋತೀನಿ ಬ್ಯಾಕ್ ನೆಕ್ನ. ಚೌಕು ಮಾಡ್ತಾರೆ, ನಾನು ರೌಂಡಾಗಿ ತೊಗೊಂಡ್ಬಿಟ್ಟೆ ಅಂದರೆ ನೋಡಿ. ನಮ್ಮ ಮೇಲ್ಗಡೆ ಸ್ಕರ್ಟ್, ಇಂಪಾನ್ ಮೇಲ್ಗಡೆ ಇರುತ್ತಲ್ಲ ಸ್ಕರ್ಟ್, ರೆಡಿ ಆಯ್ತು. ಇವಾಗ ಇಷ್ಟೇ ಮೇಲ್ಗಡೆ ಕಟಿಂಗ್. ಇದು ಜಾಯಿಂಟ್ ಇರುತ್ತಲ್ಲ, ಇದು ಸ್ವಲ್ಪ ಓಪನ್ ಮಾಡ್ಕೊಂಡ್ಬಿಟ್ರೆ ಹಂಗೆ ಕಟಿಂಗ್ ಆದಮೇಲೆ
ನೋಡಿ ಕರಿಂಗ್ ಈ ಥರ ಬರುತ್ತೆ. ಇದಾದಮೇಲೆ ಈ ಥರ ಬಂದಿರುತ್ತೆ. ಇವಾಗ ಚಿಕ್ಕದು ಕಾಣಿಸುತ್ತಿದ್ದು ಹೊಂದಾದ್ಮೇಲೆ ದೊಡ್ಡದಾಗುತ್ತೆ. ಹಾಗಾಗಿ ಏನು ಗರ್ಭಿ ಏನಾಗಕ್ಕೆ ಹೋಗ್ಬೇಡ್ರಿ. ಚಿಕ್ಕದಾದಂತ ಮತ್ತೆ ಕಟ್ ಮಾಡಿದ್ರೆ ಏನು ದೊಡ್ಡದಾಗ್ಬಿಡುತ್ತೆ. ನೋಡ್ಕೊಂಡು ಮಾಡಿರಿ. ಇಲ್ಲಿ 2 ಸೆಂಟ್ರ್ ಮ್ಯಾಚ್ ಹಾಕ್ಕೊಂಡೆ ನಾನು. ಇವಾಗ ನನ್ನ ಮಗಳು 3ನೇ ಕ್ಲಾಸ್, ಚಿಕ್ಕವಳೋಳು. ಅದಕ್ಕೆ ನಾನು ಸ್ವಲ್ಪ ಸಣ್ಣದ ಕಟ್ ಮಾಡೀನಿ. ಯಾಕಂದ್ರೆ ಅದ್ರಾಗ ತೆಳ್ಳಗೆ ಬೇರೆ ಅದಳಕ್ಕಿ ಇಳಿತಾವು, ಬರೀ ಶೋಲ್ಡ್ರ್ ಇಳಿಯತೈತಿ. ಹೋದ ವರ್ಷ ಹೊಲ್ದಿದ್ದು. ಹಾಗಾಗಿ ನಾನು ಈ ಸರಿ ಸ್ವಲ್ಪ ಸಣ್ಣ ಮಾಡೀನಿ ಆಕೆಗೆ. ನೋಡಿ ಏನಾರಿದ್ರೆ ಈ ಥರ ಸರಿ ಮಾಡಿಕೊಂಡು ಇದಾಯ್ತು. ಇವಾಗ ಕೆಳಗಿನ ಲಂಗ ಆಯಿತು ಮತ್ತು ಇದಾಯಿತು. ಇವಾಗ ನೆಕ್ಸ್ಟ್ ಏನಂದರೆ ಬೆಲ್ಟ್, ಸೊಂಟ ಬೆಲ್ಟ್. ನೋಡಿರಿ ಇಷ್ಟು ಕಟಾನ್ಕಟಿ ಬಟ್ಟೆ ಓದತ್ತಿದ್ರಾಗ ನಾವು ಬೆಲ್ಟ್ ತಗೊಬೇಕು. ಆಮೇಲೆ ಬೆಲ್ಟ್ ಹಾಕೋಕ್ಕೆ ಅವು ಇದು ಬರುತ್ತೆ, ಲೂಪ್ ಬರ್ತಾವೆ, ಲೂಪು, ಅವನ್ನ ತೆಗಿಬೇಕಿದಾಗಿ. ಬೆಲ್ಟ್, ಸೊಂಟ ಬೆಲ್ಟ್ ಬಂದುಬಿಟ್ಟು ಇದು ಎಷ್ಟೈತಪ್ಪ ಅಂದ್ರೆ 12.75 ಐತ್ರಿ. 12.75 ಅಂದ್ರೆ ಇದು ರೆಡಿಮೇಡ್. ಇಲ್ಲಿ ಎಕ್ಸ್ಟ್ರಾ ಹುಕ್ಸ್ಗೆ ಹಾಕೋಕ್ಕೆ ಪಟ್ಟಿನ ಬಿಟ್ಟಿಲ್ಲ ಇವರು. ಹಾಗಾಗಿ ಇಲ್ಲಿ 1 ಇಂಚ್ ಆ್ಯಡ್ ಮಾಡಬೇಕು ನಾವು. ಅಂದರೆ ಸೊಂಟ ಒಂದು 6 ತಿಂಗಳು ಬಿಟ್ಕೊಂಡು ಸೊಂಟದ ಸೈಜ್ ಎಕ್ಸ್ಟ್ರಾ ಆದ್ರೂ ಕೂಡ ಸರಿ ಹೋಗುತ್ತೆ ಅವಾಗ. ಹಾಗಾಗಿ ನಾನು ನೋಡ್ರಿ ಇಲ್ಲಿದ 12.75 ಐತಲ್ಲ, ನಾನು 14 ಇಟ್ಕೊತೀನಿ. ಇಲ್ಲಿ ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕು. ಅಂದರೆ 1/4 ಇಂಚ್ ಹೋದ್ರೆ 13 ಆಗುತ್ತೆ. ಇಲ್ಲಿ 1 ಇಂಚ್ ನಾನು ಎಕ್ಸ್ಟ್ರಾ ಇಟ್ಕೊತೀನಿ ಹುಕ್ಸಿಂದು ಹಾಕೋಕೆ. ಅದು ನಾನು ನಿಮ್ಗೆ ನೆಕ್ಸ್ಟ್ ಹೊಲಿಯುವಾಗ ತೋರಿಸ್ತೀನಿ. 14 ಬೇಕು. 14 ಅಂದರೆ 28 ಫ್ರೆಂಡ್ಸ್. 28 ಸಾಕಾಗಲ್ಲ. ಇದು 22 ಐತಿದು. 28 ಇಂಚ್ ಬೇಕು. ಡಬಲಲ್ಲೇ 28 ಇಂಚ್ ಬೇಕು ನಮಗೆ ಸೊಂಟಕ್ಕೆ. ಅಂದರೆ ಸರಿ ಹೋಗುತ್ತೆ. 28 ಇಂಚ್ ಅಂದರೆ ಇದು 22 ಐತಿ. 1 2 3 4 5 6 ಇಂಚ್ ಬೇಕು. 6 ಇಂಚ್ ಬೇಕು ನಮಗಿನ್ನ. ನೋಡಿ ಸಿಗತ್ತೇನಂತ ಇದ್ರೊಳಗೆ 6 ಇಂಚ್. 6 ಅಂದರೆ 12 ಇಂಚ್ ಬೇಕು. 2 ಕಡೆ ಸೇರ್ಕೊಂಡ್ಬಿಟ್ಟು ಸರಿಯಾಗೈತಿ. ಇದಕ್ಕೆ ನಾವು ಇನ್ನೂ 12 ಇಂಚ್ ಆ್ಯಡ್ ಮಾಡ್ಕೋಬೇಕು. ಇಂಚ್ ಅಂದರೆ ಇದೆಷ್ಟೈತೆ ನೋಡ್ಕೊಂಡು ಇದನ್ನ ಅಳತಿ ಮಾಡ್ಯಾರ ಹಾಕೋರಿ. ಕಡೆಗೆ ಎಲ್ಲಿ ಹೋಯ್ತು ಚಾಪೀಸ್. ಮೂರು ಇಂಚ್ ಐತೆ ನೋಡ್ಬೇಕು ಅನಿಸಿದ್ದು. ನಾನು ಇಲ್ಲಿ 3 ಇಂಚಿಗೆ ಮಾರ್ಕ್ ಮಾಡ್ಕೋತೀನಿ. ಡಬಲ್ ಮಾಡ್ಕೋತೀನಿ, ಕಟ್ ಮಾಡೋಕ್ಕೂ ಈಸಿ ಆಗುತ್ತೆ. ನೋಡಿ ಇಲ್ಲಿ ಬೆಲ್ಟಿಗೆ ರೆಡಿ ಆಯಿತು. ಇದನ್ನು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕ್ರಿ. ಈ ಥರ ಅಟ್ಯಾಚ್ ಮಾಡ್ಕೊಂಬಿಟ್ಟು ಈ ಥರ ಅಟ್ಯಾಚ್ ಮಾಡಿಕೊಂಡ್ರೆ ಫುಲ್ ಲೆಂತ್ ಬರುತ್ತೆ. ಡಬಲ್ ಮಾಡಿಬಿಟ್ರೆ ಈ ಥರ ಬರುತ್ತೆ. ಡಬಲ್ ಅಂದರೆ ಇಷ್ಟಾಗುತ್ತೆ.
ಇಷ್ಟಾದಮೇಲೆ ತಿರ್ಗಾ ಈ ಥರ ಬರುತ್ತೆ ಇದು ರೆಡಿ. ಈ ಕಡೆ ಸ್ವಲ್ಪ 1 ಇಂಚ್ ಎಕ್ಸ್ಟ್ರಾ ಈ ಥರ ಉಕ್ಸ್ ಹಾಕೋಕ್ಕೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಕೊಂಡು ಬರುತ್ತೆ. ಇಷ್ಟು ಸೊಂಟದ ಸೈಜ್ ಬರುತ್ತೆ. ರೆಡಿ ಆದಮೇಲೆ ಸ್ವಲ್ಪ 1 ಇಂಚ್ ಹೋಗುತ್ತೆ ಎಲ್ಲ ಕಡೆಗೆ ಸೇರಿ 1 ಇಂಚ್ ಹೋಗ್ಬಿಟ್ಟು ನಿಮಗೆ ಈ ಥರ ಬರುತ್ತೆ ನೋಡಿರಿ. ಇಷ್ಟು ಬಂದಮೇಲೆ ಎಷ್ಟು ಬರುತ್ತೆ ಮೇಡ ರೆಡಿ ಅಂದರೆ ರೆಡಿ 14 ಇಂಚ್ ಬರುತ್ತೆ ನೋಡಿರಿ. ನಮ್ಗೆ ಬೇಕಾಗಿದ್ದೆಷ್ಟು 14 ಇಂಚ್ ಬೇಕಾಗಿತ್ತು. ಸರಿ ಕರೆಕ್ಟಾಗಿ 14 ಇಂಚ್ ಬರುತ್ತೆ. ಈಗ ಇದು ಸಣ್ಣ ಬೆಳಗಿಂದ ಆಯಿತು. ಇನ್ನು ಹಾಕೋಣ. ಆಮೇಲೆ ಇನ್ನೇನು ಬೇಕಂದ್ರೆ ಲೂಪ್ ಬೇಕು ನಮ್ಗೆ, ಪಾಕೆಟ್ ಬೇಕು. ಪಾಕೆಟ್ಗಂತೂ ಇದು ಸಾಕಾಗಲ್ಲ, ಪಾಕೆಟಿಗೆ ಬೇರೆ ಬಟ್ಟೆನ ತೊಗೋಬೇಕು. ನಾನು ಅಲ್ಲಿ ನೋಡಿ ಹೊಸ ಬಟ್ಟೆ ವೇಸ್ಟ್ ಕಟ್ ಮಾಡಿರೋ ಇದ್ದಾವೆ, ಅದನ್ನ ಪಾಕೆಟ್ ಇಟ್ಕೋತೀನಿ. ಇದ್ರಾಗ ಲೂಪ್ ತಗೊತೀನಿ ನೋಡಿ ನಾನು. ಇದನ್ನ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಲೂಪ್ ಅಂದರೆ ಇದು ಈ ಥರ ಒಂದೊಂದು ಪೀಸ್ ಬರ್ತಾವೆ. ಇಲ್ಲಿ ರೇಟ್ ಹಾಕಕ್ಕೆ ನಾವು ಇದು ನಾನೀಗ ಕಟ್ ಮಾಡ್ಕೊಂಡಿರೋದು ನೋಡಿದ್ದು ಎಷ್ಟು ಇಂಚ್ ಐತಂದ್ರೆ 2.5 ಇಂಚ್ ಐತಿ. 4 ಇಂಚ್ ಆಯ್ತು. ಇದ್ರಾಗ 2 ಲೂಪ್ ಕುಂದಿರ್ತಾವೆ. ಸೆಂಟ್ರ್ ಕಟ್ ಮಾಡಿಕೊಂಡ್ರೆ 2 ಲೂಪ್ ಕುಂದಿರ್ತಾವೆ. ಇನ್ನು ಫುಲ್ ರೆಡಿ ಮಾಡಿಕೊಂಡು ಆಮೇಲೆ ಲೂಪು ಎಷ್ಟು ಬೇಕಷ್ಟೇ ಅಳತೆ ಮಾಡಿ ಕಟ್ ಮಾಡ್ಕೊತಾರೆ. ನಾನು ಇವಾಗಿಂದ ಹಿಂಗೆ ಹೇಳ್ತಾನೆ ಲೂಪು. ನೋಡಿ ಫ್ರೆಂಡ್ಸ್, ಕರೆಂಟ್ ಹೋಯ್ತು, ಹಂಗಾಗಿ ನಾನು ಮಾಡಿದೆ. ಈಗ ನಮ್ಮದು ಕೆಳಗೆ ಲೇಡೀಸ್ ಕೆಳಗಿನ ಪಾರ್ಟ್ಸ್ ಕಟ್ ಆಯ್ತು. ಈಗ ರೆಡಿ ಆಯಿತು. ಈಗ ಇದನ್ನ ಸ್ಟಿಚ್ ಮಾಡೋದು ಒಂದು ಬಾಕಿ. ಕಟಿಂಗ್ ಆದಮೇಲೆ ನೀಟಾಗಿ ಫೋಲ್ಡ್ ಮಾಡಿಡೋದು ಮುಖ್ಯವಾದ ಅಂಶ ಇದು. ಅಂದರೆ ಪಾರ್ಟ್ಸ್ ಆ ಕಡೆ ಈ ಕಡೆ ಎಲ್ಲಿ ಹೋಗಲ್ಲ. ನೋಡಿ ಫ್ರೆಂಡ್ಸ್, ಇದ್ರ ಸ್ಟಿಚ್ಚಿಂಗ್ ಪಾರ್ಟ್ನ ನಾನು ನೆಕ್ಸ್ಟ್ ವಿಡಿಯೋದೊಳಗೆ ಹಾಕ್ತೀನಿ. ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ ಫ್ರೆಂಡ್ಸ್. ಬಾಯ್ ಎಲ್ರಿಗೂ.